ಮಾತಾಡುವರು ಶ್ರೀಯುತ ಶಂಕರನಾರಾಯಣ ಅವರ ಸಂಕ್ಷಿಪ್ತವಾಗಿ ಪರಮೇಶ್ ಅವರಿಗೆ ಬಹಳ ಒಂದು ಐ ಥಿಂಕ್ ಒಂದು 30-40 ವರ್ಷದ ಅವರ ಒಡನಾಟ ಇರಬೇಕು, ಅವರು ತಿಳಿಸ್ಬೇಕಂತ ಕೇಳ್ಬೋದು. ಮಾತಾಡುವ ವಿಷಯ ಅಲ್ಲ, ಆದರೆ ಈ ಒಂದು ಸಂದರ್ಭದಲ್ಲಿ ಪಿ ವಿ ಪರಮೇಶ್ವರ್ ಹೇಗಿದ್ದರು ಮತ್ತು ಯಾವ ರೀತಿಯಲ್ಲಿ ತಮ್ಮದಾದಂತಹ ಕಾರ್ಯವೈಖರವನ್ನು ಮಾಡಿದ್ದು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಕೇವಲ 2 ನಿಮಿಷದಲ್ಲಿ ಹೇಳುವಂಥ ವಿಷಯ ಅಲ್ಲ, ಆದರೂ ಕೂಡ ಸಮಯದ ಅಭಾವದಿಂದ 2 ಮಾತುಗಳನ್ನು ಹೇಳ್ತೇವೆ. ನಮಗೆ ಸಂಬಂಧದಲ್ಲಿ ಕೂಡ ಅವರು ಹತ್ತಿರದವರು. ಮಾತ್ರವಲ್ಲದೆ ನಾನು ಮತ್ತು ಅವರಿಗೆ ಸಾಧಾರಣ ಒಂದು ಹತ್ತಿರ 9 ವರ್ಷ ಡಿಫ್ರೆನ್ಸ್ ಇರ್ತದೆ. ನಾವು ಆವಾಗಲೇ ಯಕ್ಷಗಾನದ ಕ್ಷೇತ್ರವನ್ನು ಸೇರಿ ಕೆಲಸ ಮಾಡ್ತಾಯಿದ್ದೆವು. ಒಂದು ಸಾರಿ ಸುಖಸಾಗರ ನಮ್ಮ ಮಾವನ ಮನೆಯಿಂದ ಬರುವ ಸಂದರ್ಭದಲ್ಲಿ ಬಸ್ ಕಾಯುವಾಗ ಸಿಕ್ಕಿದಾಗ ಹೇಳಿದರು, ನಾನು ಕೂಡ ಯಕ್ಷಗಾನ ಕಲಿತಾ ಇದ್ದೇನೆ ಅಣ್ಣ. ಯಾರು ಕಲಿಸೋದು? ಗೋವಿಂದ ಭಟ್ರು. ಎಲ್ಲಿ? ಗಣಪತಿ ಹೈಸ್ಕೂಲಲ್ಲಿ ಕಲಿತಾ ಇದ್ದೇನೆ ಅಂತ ಹೇಳಿ ಹೀಗೆ ಯಕ್ಷಗಾನವನ್ನು ಕಲಿತು ಅದರ ಉನ್ನತಿಗಾಗಿ ಸೇವೆ ಸಲ್ಲಿಸಿದರು. ಅದನ್ನು ಹೇಳಲಿಕ್ಕೆ ಈಗ ಬೇಕಾದಷ್ಟು ಹೇಳಿದ್ದಾರೆ. ಆದರೆ ಅವರಿಗೆ ಸಿಕ್ಕಿದಂತಹ ಮಾರ್ಗದರ್ಶನದೊಂದಿಗೆ ಅವರು ಲಲಿತಕಲಾರ್ಥದಲ್ಲಿ ಕೆಲಸ ಮಾಡಿದ್ದಾರೆ, ವರ್ಣಕಲಾವಿದರಾಗಿ ಕೆಲಸ ಮಾಡಿದ್ದಾರೆ, ವೇಷಧಾರಿಯಾಗಿ ಕೆಲಸ ಮಾಡಿದ್ದಾರೆ. ಯಕ್ಷಗಾನ ನಾಟ್ಯವನ್ನು ಕಲಿಸಿಕೊಟ್ಟು ಇವತ್ತಿಗೆ ಯಕ್ಷಗಾನದಲ್ಲಿ ಅಪ್ರತಿಮ ಸಾಧನೆಯನ್ನು ಮಾಡಿದಂಥ ಹೊಸಪೇಟಿನ ಕೆಲವು ವಿದ್ಯಾರ್ಥಿಗಳು ನನಗೆ ಗೊತ್ತಿದೆ. ಆದ್ದರಿಂದ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ಕಲಿಸಿದಂತಹ ಮಹಾನುಭಾವರು. ಮಾತ್ರವಲ್ಲದೆ ಅವರದಾದಂತಹ ಆ ಸಿದ್ಧಾಂತವನ್ನು ಈಗ ಎಲ್ಲರೂ ಹೇಳಿದರು, ನಿಷ್ಠುರವಾದಿ ಅಂತೇಳಿ. ವಿಷಯಕ್ಕೆ ಅವರು ನಿಷ್ಠುರವಾದಿಯಾಗಿದ್ದಾರೆ, ಆದರೆ ವಿಷಯವನ್ನು ಬಿಟ್ಟು ಇಲ್ಲ. ಆದ್ದರಿಂದ ಒಂದು ವೇಷ ಮಾಡಬೇಕು ಅಂತಾದರೆ ಅದರಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಅವರು ಹೇಳಿಯೇ ಹೇಳ್ತಾರೆ. ಅಂಥ ಒಂದು ಹೇಳುವ ಆ ಒಂದು ಶಕ್ತಿ ಮತ್ತು ಅದರಲ್ಲಿ ಮಾಡಿದ ಕೆಲಸ ಅವರಲ್ಲಿ ಇತ್ತು ಅಂತ ಹೇಳ್ತೇನೆ. ಹಾಗಾದ ಕಾರಣ ಅವರಿಗೆ ಆ ಪರಮಾತ್ಮ ವಿಷ್ಣು ಸಾಹಿತ್ಯವನ್ನು ಕೊಟ್ಟು ತನ್ನ ಮೂಲಕವಾಗಿ ನಾವೆಲ್ಲರಿಗೆ ಅವರಿಗೆ ಶುಭ ಹಾರೈಸುವ ಅಂತ ಹೇಳಿ ನನ್ನ ಮಾತನ್ನು ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್. ಈಗ ಅವರನ್ನು ವಿದೇಶಕ್ಕೆ ಹೋದಾಗ ಅವರೊಟ್ಟಿಗೆ ಹೋದಂತಹ ಅವರ ಇನ್ನೊಬ್ಬರು ರಮೇಶ್ ಮಂಜೇಶ್ವರ್ ಅವರು ಮಾತಾಡ್ತಾರೆ. ರವಿ ಅಲೆವರಾಯರು ಒಂದು ಉಲ್ಲೇಖ ಮಾಡಿದರು, ಅಂತಾರಾಷ್ಟ್ರೀಯ ಕಲಾವಿದ ಅಂತ. ಅದು ಹೌದು. ವಿದೇಶದಲ್ಲಿ ಪ್ರಥಮ ಸಂಘಟನೆಯಾದ ಬಹರೈನ್ ಯಕ್ಷಗಾನ ಸಂಘಟನೆಯು ಕಳೆದ 25 ವರ್ಷದಿಂದ ಸಕ್ರಿಯವಾಗಿ ನಡೀತಾ ಇದೆ. ನಾನು 35 ವರ್ಷದ ಬಹರೈನ್ ದೇಶವಾಸಿ, ಈಗ ರಿಟೈರ್ಡ್ ಆಗಿ ಬಂದಿರೋದು. ಪ್ರತಿ ವರ್ಷ ರಾಜ್ಯದಲ್ಲಿ ಬರುವಾಗ ಟೌನ್ ಹಾಲ್ನಲ್ಲಿ ಶ್ರೀಕೃಷ್ಣ ಯಕ್ಷಸಭಾದ ಕಾರ್ಯಕ್ರಮದಲ್ಲಿ ಅವರ ಪರಿಚಯ ಆಗಿ 2009ರಲ್ಲಿ ಬಹರೈನ್ನ ಶಬರಿಮಲೆ ಅಯ್ಯಪ್ಪ ಪ್ರಸಂಗದಲ್ಲಿ ಭಾವನ ಪಾತ್ರ ನಿರ್ವಹಿಸುವರೇ. ಬಹಳ ಸಂಪನ್ಮೂಲ ವ್ಯಕ್ತಿಯವರು. ಹವ್ಯಾಸಿ ಕಲಾವಿದನಾಗಿ ಹವ್ಯಾಸಿಗಳಿಗೆ ಹೇಳಿ ಮಾಡಿಸಿದಂಥ ವ್ಯಕ್ತಿತ್ವ, ಅವರ ಇನ್ವಾಲ್ವ್ಮೆಂಟ್ ಆಗಿತ್ತು. ಅದು ಹವ್ಯಾಸಿ ಸಂಘಟನೆಯಲ್ಲಿ ಯಕ್ಷಗಾನ ಪ್ರದರ್ಶನ ಅನ್ನುವುದು ನಿಮಗೆಲ್ಲ ತಿಳಿದ ವಿಚಾರ. ಎಲ್ಲರೂ ಜನ ಅಲ್ಲಿ ಹಿಮ್ಮೇಳದವರಾಗಲಿ ಅಥವಾ ಚೌಕಿಯಲ್ಲಾಗಲಿ ಕೊರತೆಗಳು ಕಾಣುತ್ತವೆ. ಅವೆಲ್ಲವನ್ನು ಪರಮೇಶ್ವರರು ತುಂಬಿ ನಮಗೆಲ್ಲ ಬಹಳ ಹೆಲ್ಪ್ ಮಾಡಿದವರು. ತದನಂತರ 2016ರಲ್ಲಿ ಇನ್ನೊಮ್ಮೆ ಅವರು ಬರಬೇಕಾಗಿತ್ತು. ಅವರ ಒಂದು ಬಯಕೆ ಇತ್ತು, ಅಲ್ಲಿಯ ಹವ್ಯಾಸಿ ಕಲಾವಿದರಿಗೆ ಮುಖವರ್ಣಿಕೆಯ ಕಾರ್ಯಾಗಾರ ಹಾಗೂ ವೇಷ ಕಟ್ಟುವಿಕೆ ಇನ್ನಿತರ ಪರಿಕರಗಳೊಂದಿಗಿನ ನೈಪುಣ್ಯತೆಯನ್ನು ತೋರಿಸಿಕೊಡುವರೆ ಅದು ಕಾರ್ಯಗತವಾಗಲಿಲ್ಲ. ಆ ಒಂದು ಕೊರಗು ಇವಾಗಲೂ ನನ್ನ ಹತ್ರ ಇದೆ. ಪ್ರಾಯಶಃ ಹವ್ಯಾಸಿ ಕಲಾವಿದರ ಪೈಕಿ ಪಿ ವಿ ಪರಮೇಶ್ವರ್ ಅವರನ್ನು ಸಮಕಟ್ಟುವುದರಲ್ಲಿ ಯಾರೂ ಇರಲಿಕ್ಕಿಲ್ಲ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ. ಇರಬಹುದು ಸಹ. ಅಂಥ ಪರಮೇಶ್ವರಿಗೆ 62ನೇ ವರ್ಷದಲ್ಲಿ ತೀರಿ ಹೋಗುವಂಥ ವಿಷಯ ಬಹಳ ದುಃಖಕರ. ಇನ್ನೂ ಒಂದು 10 ವರ್ಷ ಈ ಕ್ಷೇತ್ರಕ್ಕೆ ಅವರ ಸರ್ವಿಸ್ ಬೇಕಾಗಿತ್ತು. ಈ ಕಾರ್ಯಕ್ರಮದಲ್ಲಿ
ನನ್ನನ್ನು ಕರೆದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಸಂಘಟಕರಿಗೂ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ವಿರಮಿಸುತ್ತೇನೆ.